Hello, my dear friends and my dear students. Welcome to our YouTube channel Civil with Sudhir. Myself Sudhir Jirobe. So today's video we are discussing the next class on structural analysis MCQ. That is a previous year questions asked in GATE, IES or KPSC A and JEE on the questions of the topic rolling loads and influence line diagram. Okay, so now if you are first visiting to our YouTube channel, make sure that you are already subscribed our YouTube channel Civil with Sudhir, and make sure that join our Telegram channel Civil with Sudhir. Link is in the description box. Let's start today's first question. The given figure shows a beam with its influence line for a shear force and bending moment at section 1. ಈ beam ಅಲ್ಲಿ section 1 ಅಂತ ಇಲ್ಲಿ ಕೊಟ್ಟಿದ್ದಾರೆ at 3 meter and 9 meter. And this is the influence line for the shear force at 1 and this is the bending moment. Now the values of the shear force and bending moment at section 1 due to concentrated load. So concentrated load na ಯಾವ ತರ ನಾವು ಮಾಡಬಹುದು ಅಂತಂದ್ರೆ ನೋಡಿ, shear force ಈಗ influence line for shear force and bending moment at section ಅಂತ ಕೊಟ್ಟಿದ್ದಾರೆ. ನಮಗೆ ಕ್ಯಾಲ್ಕುಲೇಟ್ ಏನು ಮಾಡೋದಿದೆ ಅಂತಂದ್ರೆ, so bending moment at section 1 due to the concentrated load 20 kilonewton. So ಇಲ್ಲಿ 20 kilonewton ನಾವು ಲೋಡ್ ಹಾಕಿದಾಗ ಪಾಯಿಂಟ್ ಲೋಡ್, ರೈಟ್? ಸೊ ಅದರಲ್ಲಿ ಏನಾಗುತ್ತೆ, ಯಾವ ತರ ಬರುತ್ತೆ ಅಂತ ಕೇಳ್ತಾ ಇರೋದು. ಸೊ ಅದಕ್ಕೆ ನಾನು ಶಿಯರ್ ಫೋರ್ಸ್ ನ ಡೈರೆಕ್ಟ್ ಆಗಿ ಡಯಾಗ್ರಾಮ್ ನೋಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ 0.75 ಆಯ್ತಾ. ಸೊ ಇಲ್ಲಿ 0.75 ಇದೆ. ಸೊ ಎಕ್ಸಾಕ್ಟ್ಲಿ ಮಿಡ್ ವೇ ಅಂತಂದ್ರೆ 9 + 12, 9 + 3 ಎಷ್ಟಾಯ್ತು, ಇದು 12 ಮೀಟರ್. ಸೊ ಇಲ್ಲಿಂದ ಇಲ್ಲಿಗೆ 6 ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿಗೆ ಓಕೆ. ಸೊ ಈ ಕಡೆಯಿಂದ ಈ ಕಡೆಗೆ ನಾವು ಏನಂತ ಇದನ್ನ ತಗೊಳ್ಬಹುದು, ಇಲ್ಲಿ ಇಲ್ಲಿ ಏನಂತ ತಗೊಳ್ಬಹುದು ಈ ಕಡೆಯಿಂದ. ಸೊ 0.75 ಇಂಟು 2/3 ಓಕೆ, 2/3 ಇಂಟು 20 ಇಂಟು 20. ಯಾಕೆ 20 ಎಲ್ಲಿದೆ, ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. 20 ಕಿಲೋನ್ಯೂಟನ್, ರೈಟ್, 20 ಕಿಲೋನ್ಯೂಟನ್ ಈ ತರ ಇದೆ. ಸೊ ಇಲ್ಲೊಂದು ಸೆಕ್ಷನ್ ಕೊಟ್ಟಿದ್ದಾರೆ, ಬಟ್ ಇಲ್ಲೂ ಇದೆ. ಸೊ ಇದು ಈ ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡಿರುತ್ತಾನೆ. ಸೊ 0.75 ಇಂಟು 2/3 ಇಂಟು 20. ಸೊ ವಾಟ್ ಇಸ್ ದ ವ್ಯಾಲ್ಯೂ, ದಟ್ ಇಸ್ 10 ಕಿಲೋ ನ್ಯೂಟನ್. ಅದೇ ಬೆಂಡಿಂಗ್ ಮೂಮೆಂಟ್ ಯಾವ ತರ ಫೈಂಡ್ ಔಟ್ ಮಾಡ್ಬೋದು ನಾವು, ಇಲ್ಲಿ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ಬೆಂಡಿಂಗ್ ಮೂಮೆಂಟ್ ಎಟ್ ಎ ಅಂತ, ಬಟ್ ನಮಗೆ ಏನ್ ಮಾಡೋದಿದೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿದೆ, ರೈಟ್? ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೋದು, ಇವಾಗ ನೋಡಿ 2.25 ಇಲ್ಲಿದೆ ವ್ಯಾಲ್ಯೂ. 2.25 ಇಂಟು 2/3 ಇಂಟು 20. ಸಿಂಪಲ್ ಆಗಿದೆ ತಾನೆ. 30 ಕಿಲೋ ನ್ಯೂಟನ್ ಮೀಟರ್, 30 ಮತ್ತೆ 10 ಆಯ್ತಾ. ಸೊ 10 ಕಿಲೋ ನ್ಯೂಟನ್ ಮತ್ತೆ 30 ಕಿಲೋ ನ್ಯೂಟನ್, ಯಾಕೆಂದ್ರೆ ಉಲ್ಟಾನು ಕೊಡ್ಬೋದು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಯಾವ್ದು ಫಸ್ಟ್ ಕೇಳಿದ್ದಾರೆ ಅದು ನೋಡ್ಕೊಳ್ಳಿ. ಶಿಯರ್ ಫೋರ್ಸ್ ಫಸ್ಟ್ ಕೇಳಿದ್ದಾರೆ. ಸೊ ಶಿಯರ್ ಫೋರ್ಸ್ ಎಷ್ಟಿದೆ, 10 ಕಿಲೋ ನ್ಯೂಟನ್ ಮತ್ತೆ 30 ಕಿಲೋ ನ್ಯೂಟನ್ ಮೀಟರ್ ಇದೆ. ಸೊ ದಿಸ್ ಈಸ್ ದ ಆನ್ಸರ್. ಸೊ ಈ ತರ ನೀವು ಕ್ವಶನ್ಸ್ ನ ನೋಡ್ಬಿಟ್ಟು ಅದರ ಪ್ರಕಾರ ಆನ್ಸರ್ ಮಾಡ್ಬೇಕಾಗುತ್ತೆ. ಸ್ಟ್ರಕ್ಚರ್ ಅನಾಲಿಸಿಸ್ ತುಂಬಾ ಏನಾದ್ರೆ ಕಷ್ಟ ಇದ್ದವರಿಗೆ ಯಾಕಾಗುತ್ತೆ ಗೊತ್ತಾ, ಇದರಲ್ಲಿ ನಿಮಗೆ ಗಟ್ ಹೊಡಿಯಕ್ಕಾಗಲ್ಲ, ಇದರಲ್ಲಿ ನೀವು ಒಂದೇ ಕಾನ್ಸೆಪ್ಟ್ ನೆನ್ಪಿಡ್ಕೊಂಡು ಹೋಗಕ್ಕಾಗಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಯಾವುದೇ ತರ ಪ್ರಾಬ್ಲಮ್ ಕೊಟ್ರೆ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು, ರೈಟ್? ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಪ್ಲೇ ಲಿಸ್ಟ್ ಕೊಟ್ಟಿದ್ದೀನಿ, ಥಿಯರಿಟಿಕಲ್ ಪಾರ್ಟ್ ಕ್ಯಾಲ್ಕುಲೇಟ್ ಯಾವ ತರ ಮಾಡಬೇಕು ಆಯ್ತಾ. ಥಿಯರಿಟಿಕಲ್ ಕ್ಲಾಸಸ್ ಎಲ್ಲ ಸ್ಟ್ರಕ್ಚರ್ ಅನಾಲಿಸಿಸ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ಅದು ಬೇಕಾದ್ರೆ ನೀವು ನೋಡಬಹುದು. ನೆಕ್ಸ್ಟ್ ಕ್ವಶನ್, what is the ordinate of a influence line at B for reaction RD in the figure below? ಆಯ್ತಾ. ಸೊ ಏನ್ ಕೇಳ್ತಾ ಇರೋದು, ಆರ್ಡಿನೇಟ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಅಟ್ ಬಿ. ಈ ಪಾಯಿಂಟ್ ಅಲ್ಲಿ ಬಿ ಏನಿದೆ, ಹಿಂಜ್, ಇಂಟರ್ನಲ್ ಹಿಂಜ್ ಇದೆ ಬಿ. ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಎ ಒಂದು ಪಾಯಿಂಟ್ ಇದೆ, ಸಿ ಒಂದಿದೆ, ಡಿ ಒಂದಿದೆ, 3 ಸಪೋರ್ಟ್ ಇದೆ. ಬಿ ಏನಿದೆ ಅಂತಂದ್ರೆ ಇಂಟರ್ನಲ್ ಹಿಂಜ್ ಇದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಇಲ್ಲಿ ನೋಡಿ, ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಡಯಾಗ್ರಾಮ್ ನ ಅಪ್ಲೈ ಮಾಡೋಣ. ಸೊ ಏನ್ ಮಾಡೋಣ, ಇಲ್ಲಿ ಒಂದು ಡಯಾಗ್ರಾಮ್ ನ ನಾವು ಡ್ರಾ ಮಾಡೋಣ. ಸೊ ಇದು ಈ ತರ ಕೊಟ್ಟಿದ್ದಾರೆ, ಇದೊಂದಿದೆ ಸಪೋರ್ಟು, ಆಮೇಲೆ ಇಲ್ಲೊಂದಿದೆ ಸಪೋರ್ಟು, ಇಲ್ಲೊಂದು ಇಂಟರ್ನಲ್ ಹಿಂಜ್ ಇದೆ.
ರೈಟ್. ಸೊ ಇದ್ರದ್ದು ಅವರು ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ನೋಡೋಣ. ವಾಟ್ ಇಸ್ ದ ಆರ್ಡಿನೇಟ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಎಟ್ ಬಿ ಫಾರ್ ಎ ರಿಯಾಕ್ಷನ್ ಆರ್ ಡಿ ಇನ್ ದ ಫಿಗರ್ ಬಿಲೋ. ರಿಯಾಕ್ಷನ್ ಮತ್ತೆ ಇನ್ಫ್ಲುಯೆನ್ಸ್ ಎಟ್ ಬಿ ಕೇಳ್ತಾ ಇದ್ದಾರೆ. ನೋಡಿ ಫಸ್ಟ್ ಏನ್ ಮಾಡೋಣ, ಇದ್ರದ್ದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಕ್ಯಾಲ್ಕುಲೇಟ್ ಮಾಡಿ. ಈಗ ನಮಗೆ ಆರ್ಡಿನೇಟ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಆರ್ಡಿನೇಟ್ ಅಂದ್ರೆ 1 ಯೂನಿಟ್ 2 ಯೂನಿಟ್ ಅಂತ ನಾವು ತಗೋತಾ ಇದೀವಿ ಅದು. ಸೊ ನಾವು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಇದ್ರದ್ದು ಯಾವ ತರ ಮಾಡಬಹುದು, ಇದ್ರದ್ದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನೋಡಿ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನಾವು ಯಾವ್ದರಿಂದ ಮಾಡ್ತೀವಿ ಅಂತಂದ್ರೆ ಅಪ್ಲೈ ಮುಲ್ಲರ್ಸ್ ಬ್ರೆಸ್ಲು ಮುಲ್ಲರ್ ಬ್ರೆಸ್ಲು ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಪ್ರಕಾರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿಫ್ಲೆಕ್ಟೆಡ್ ಶೇಪ್ ಏನಿರುತ್ತೆ ಬೀಮ್ದು ಅದನ್ನೇ ನಾವು 1 ಯೂನಿಟ್ ಅಥವಾ ಎಷ್ಟು ಯೂನಿಟ್ ಇದೆ ಅದನ್ನ ತಗೋತೀವಿ. ಸೊ ಇದರಿಂದ ನಾವೇನ್ ಮಾಡಬೇಕು, ಏನ್ ಬರುತ್ತೆ ನಮಗೆ, ವಿ ಗೆಟ್ ILD ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ RD. ಗೊತ್ತಾಯ್ತಾ? ಸೊ ಈ ತರ ಇದ್ದಾಗ ಈಗ ಯಾವ ತರ ಬರುತ್ತೆ ನೋಡಿ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ನಾನೇನ್ ಮಾಡ್ತೀನಿ, ಒಂದು ಲೈನ್ ಡ್ರಾ ಮಾಡ್ತೀನಿ ಫಸ್ಟ್. ಇದು ಒಂದು ಲೈನ್ ಇದೆ, ರೈಟ್. ಇದು ನಾರ್ಮಲ್ ಲೈನ್. ಸೊ ಎ ಹತ್ರ 0 ಇರುತ್ತೆ ಅಂತ ತಿಳ್ಕೊತೀನಿ. ಬಿ ಹತ್ರ ಹಿಂಜಿದೆ, ರಿಲೀಸ್ ಮಾಡಿದ್ದಾರೆ, ಸೊ ನೆಗೆಟಿವ್ ಅಲ್ಲಿ ಬರುತ್ತೆ ವ್ಯಾಲ್ಯೂ. ಅದಾದ್ಮೇಲೆ ಇಲ್ಲಿ 1 ಯೂನಿಟ್ ಅಂತ ತಗೋತೀನಿ ನಾನು. ಇದು 1 ಯೂನಿಟ್ ಅಂತ ಇದೆ, ರೈಟ್. ಸೊ ಇದನ್ನ ಈ ತರ ಜಾಯಿನ್ ಮಾಡ್ತೀನಿ. ನಾವು ಜಾಯಿನ್ ಮಾಡ್ತೀನಿ. ಇದನ್ನ 1 ಅಂತ ತಗೋತೀನಿ, ಆಯ್ತಾ. ಇದು 1 ಅಂತ ಇಟ್ಕೊಳ್ಳೋಣ. ಸೊ ಇದೇನಾಗುತ್ತೆ ಇವಾಗ, ಇಲ್ಲೊಂದಿದೆ, ಇದನ್ನ ಎ, ಇದನ್ನ ಬಿ ಪಾಯಿಂಟ್, ಇದಾದ್ಮೇಲೆ ಇದು ಸಿ ಪಾಯಿಂಟ್, ಇದಾದ್ಮೇಲೆ ಇದು ಡಿ ಪಾಯಿಂಟ್, ಇದನ್ನ ಎಫ್, ಇದನ್ನೇನ್ ಮಾಡ್ತೀನಿ ಇ ಅಂತ ಕೊಡ್ತೀನಿ, ಇದನ್ನ ಎಫ್ ಅಂತ ಕೊಡ್ತೀನಿ. ಸೊ ಇದೇನಿದೆ ಇವಾಗ, ಇದು ಬಂದ್ಬಿಟ್ಟು 2 ಮೀಟರ್, ಇದು 2 ಮೀಟರ್, ಕರೆಕ್ಟಾ, 2 ಮೀಟರ್, ಆಮೇಲೆ ಇದು 4 ಮೀಟರ್. ಸೊ ಈ ತರ ಇದೆ. ಸೊ ಇದು ಬಂದ್ಬಿಟ್ಟು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ILD, ಆಯ್ತಾ. ಸೊ ನಮಗೇನ್ ಕೇಳಿದ್ದಾರೆ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಕೇಳಿಲ್ಲ, ನಮಗ್ ಕೇಳಿರೋದು ಆರ್ಡಿನೇಟ್ ತಾನೆ. ಸೊ ಆರ್ಡಿನೇಟ್ ಕೇಳಿದ್ದಾರೆ, ಆರ್ಡಿನೇಟ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಅಟ್ ಬಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಸಿಂಪಲ್ ಫ್ರಮ್ ದ ಟ್ರಯಾಂಗಲ್ ಫಾರ್ಮುಲಾ, ಫ್ರಮ್ ಸಿಮಿಲರ್ ಟ್ರಯಾಂಗಲ್. ಸೊ ಸಿಮಿಲರ್ ಟ್ರಯಾಂಗಲ್ ಅಂತೂ ಇಲ್ಲಿ ಫಾರ್ಮ್ ಆಗಿದೆ ಆಲ್ರೆಡಿ, ನೀವು ನೋಡಬಹುದು ಸ್ಕೆಚ್ ಅಲ್ಲಿ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ನಾನೇನ್ ಮಾಡ್ತೀನಿ ಇವಾಗ, BFC ಒಂದು ಟ್ರಯಾಂಗಲ್ ತಗೋತೀನಿ, ಬಿ ಇದು ಎಫ್ ಮತ್ತೆ ಸಿ, ಇದನ್ನ ಒಂದು ಟ್ರಯಾಂಗಲ್ ಆಗಿ ತಗೋತೀನಿ. ಅದಾದ್ಮೇಲೆ ಇದನ್ನ ಒಂದು ಟ್ರಯಾಂಗಲ್ ಆಗಿ ತಗೋತೀನಿ. ಇವೆರಡು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್, ಆಯ್ತಾ. BFC ಅಂಡ್ DEC. ಸೊ ನಮಗೆ ಏನ್ ಸಿಗುತ್ತೆ ಅವಾಗ, ವಿ ಗೆಟ್ ವಾಟ್, ದಟ್ ಈಸ್ BF ಡಿವೈಡೆಡ್ ಬೈ BC equals DE divided by DC. Now BF divided by BC ಎಷ್ಟಿದೆ, ಡಿಸ್ಟೆನ್ಸ್ 2 ಇದೆ. ಅದಾದ್ಮೇಲೆ D2E ಎಷ್ಟಿದೆ ಅದು ನಿಮ್ಗೆ ಗೊತ್ತೇ ಇದೆ, 1 ಇದೆ ತಾನೆ, ಅದು 1 ಯೂನಿಟ್ ಅಂತ. ಸೊ 1 ಯೂನಿಟ್ ಅಂದ್ರೆ ಏನು ಗೊತ್ತಾ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ 1 ಯೂನಿಟ್ ಅಂತ ತಗೊಳ್ಬಹುದು. ಸೊ D2C ಏನಿದೆ, 4 ಮೀಟರ್ ಇದೆ. ಸೊ ನಾವು B2F equals to 0.5, ಆಯ್ತಾ. BF equals to 0.5 ಆಗುತ್ತೆ. ಅಂದ್ರೆ ಇದೇನಿದೆಲ್ಲ ಇದು 0.5, ಈ ಆರ್ಡಿನೇಟ್ 0.5 ಆಗುತ್ತೆ, ಇದು 0.5 ಆರ್ಡಿನೇಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಸಿಂಪಲ್ ಆಗಿದೆ, ಕ್ವಶನ್ಸ್ ಸಿಂಪಲ್ ಇರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದು ಬಂದ್ಬಿಟ್ಟು RD ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. A simply supported beam with an overhang is traversed by a unit concentrated movement from the left to the right as shown below. ನೋಡಿ ಇಲ್ಲೊಂದು ಇವಾಗ ಬೀಮ್ ಕೊಟ್ಟಿದ್ದಾರೆ, A ಮತ್ತೆ B ಇದೆ, ಇದು ರೋಲರ್ ಸಪೋರ್ಟ್ ಇದೆ, ಇದು ಪಿನ್ ಸಪೋರ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೇನಿದೆ, ಮೂವ್ಮೆಂಟ್ ಕ್ರಿಯೇಟ್ ಆಗಿದೆ ಆಲ್ರೆಡಿ, ಇಲ್ಲೊಂದು ಮೂವ್ಮೆಂಟ್ ಇದೆ, ಈ ತರ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಡೈರೆಕ್ಷನ್ ಆಫ್ ಮೋಷನ್ ಅಂತ ಹೇಳ್ತಾ ಇರೋದು, ಈ ಕಡೆ ಹೋಗ್ತಾ ಇದೆ. ಸೊ ಮೂವ್ಮೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ. Now this is the overhanging portion L/2 and this is L. Now what they are asking,
ದ ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ರಿಯಾಕ್ಷನ್ ಅಟ್ ಬಿ ಈಸ್ ಗಿವನ್ ಬೈ. ಇನ್ಫ್ಲುಯೆನ್ಸ್ ಲೈನ್ ಬಗ್ಗೆ ಕೇಳ್ತಾ ಇದ್ದಾರೆ ಇವಾಗ, ಗೊತ್ತಾಯ್ತಾ? ಸೊ ಇನ್ಫ್ಲುಯೆನ್ಸ್ ಲೈನ್ ಬಗ್ಗೆ ಕೇಳ್ತಾ ಇದ್ದಾರೆ. ನೀವು ಯಾವ ತರ ಮಾಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಮಾಡೋಣ ಇವಾಗ. ಸಿಂಪಲ್ ಆಗಿ ಹೇಳೋದಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್, ಆಯ್ತಾ? ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನಾವು ಏನಂತ ಬರೀಬಹುದು ಇವಾಗ, ಎಲ್ಲಿ ಕೇಳ್ತಾ ಇದ್ದಾರೆ ಅಂತಂದ್ರೆ ಅಟ್ ಈ ಪಾಯಿಂಟ್ ಅಲ್ಲಿ ಕೇಳ್ತಾ ಇದ್ದಾರೆ, ಆಯ್ತಾ? ಸೊ ಈ ಪಾಯಿಂಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಈಗ ಕೊಟ್ಟಿರೋದು ನೋಡಿ, ಇಲ್ಲಿ ಸಿಂಪಲ್ ಆಗಿ ಹೇಳೋದೇನಂದ್ರೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ಅಂತಂದ್ರೆ ನಿಮ್ಗೆ ಗೊತ್ತೈತಲ್ಲ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಈಗ ಕೊಟ್ಟಿರೋ ಬೀಮ್ ಇದ್ರ ಪ್ರಕಾರ ನಾನು ಡ್ರಾ ಮಾಡಿದಾಗ ಇಲ್ಲಿ ನೋಡಿ ಈ ತರ ಬರುತ್ತೆ. ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ತರ ಮೂವ್ಮೆಂಟ್ ಇದೆ. ಮೂವ್ಮೆಂಟ್ ಎಷ್ಟಿದೆ, 1 ಕಿಲೋ ನ್ಯೂಟನ್ ಮೀಟರ್ ತಾನೆ. ಸೊ ಇಲ್ಲಿ ಇದೆ ಎಷ್ಟಿದೆ, ಇದು L/2, ಇದೆ ಎಷ್ಟಿದೆ, ಇದು L ಇದೆ. ಸೊ ನೋಡಿ, ಯಾವತ್ತೂ ಒಂದು ಪಾಯಿಂಟ್ ನೆನಪಿಡಿ, ಯಾವುದೇ ಪೊಸಿಷನ್ ಇರಲಿ ಕಪಲ್ದು, ರೈಟ್? ಸೊ ರಿಯಾಕ್ಷನ್ ಆ ಸಪೋರ್ಟ್ ಅಲ್ಲಿ ಸೇಮ್ ಇರುತ್ತೆ ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ ಓವರ್ ಹ್ಯಾಂಗಿಂಗ್ ಪೋರ್ಷನ್, ಆಯ್ತಾ? ಇಲ್ಲಿ ಬರಿತೀನಿ ನೋಡಿ, ವಾಟ್ ಎವರ್ may be the position, whatever may be the position of couple ಏನೇ ಇರಲಿ, ಆಯ್ತಾ? reactions are same at support, ಗೊತ್ತಾಯ್ತಾ? of simply supported beam with overhang portion, ನಾವೇನಂತ ಅನ್ಬೋದು ಇವಾಗ, ಸಮೇಷನ್ ಆಫ್ ಮೂಮೆಂಟ್ ಎಟ್ ಎ ಈಕ್ವಲ್ಸ್ ಟು 0. ಸೊ ಮೂಮೆಂಟ್ ಎಟ್ ಎ ಯಾವ್ದಿದೆ, ಎ ಪಾಯಿಂಟ್ ಯಾವ್ದಿದೆ, ಇದಿದೆ. ಸೊ ಎ ಮತ್ತೆ ಇದು ಬಿ. ಸೊ ಎ ಪಾಯಿಂಟ್ ಅಲ್ಲಿ 0 ಅಂತ ತೊಗೊಳ್ತೀನಿ. ಅವಾಗ ಏನ್ ಕ್ಯಾಲ್ಕುಲೇಷನ್ ಆಗುತ್ತೆ, ಆರ್ ಬಿ ಇಂಟು ಲೆಂತ್, ಆಮೇಲೆ ಮೂಮೆಂಟ್ ಇಂಟು 1 ಅಂತ ಅಂತೀನಿ ನಾನು, ಆಯ್ತಾ? ಮೂಮೆಂಟ್ ಈಕ್ವಲ್ಸ್ ಟು 1 ಇದೆ, ರೈಟ್? ಸೊ ಇವಾಗ ಆರ್ ಬಿ ಏನಾಗುತ್ತೆ, ಆರ್ ಬಿ ಈಕ್ವಲ್ಸ್ ಟು 1/L ಆಗುತ್ತೆ, ಗೊತ್ತಾಯ್ತಾ? ಆರ್ ಬಿ ಈಕ್ವಲ್ ಟು 1/L ಆಗುತ್ತೆ. ಸೊ 1/L ನಾವು ಯಾವ ತರ ಇದು ಡ್ರಾ ಮಾಡ್ಬೋದು ಅಂತಂದ್ರೆ, ಸೊ ಇಲ್ಲಿ ನೋಡಿ, ಇದ್ರದ್ದು 3 ಪಾಯಿಂಟ್ ತಗೊಂಡಾಗ ನಾವು ಈ ತರ ಇರುತ್ತೆ, ಆಮೇಲೆ ಇದನ್ನು ಈ ತರ ಇರುತ್ತೆ. ಸೊ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇದು ಪಾಸಿಟಿವ್ ವ್ಯಾಲ್ಯೂ, ರೈಟ್? ಸೊ ಇದು ವ್ಯಾಲ್ಯೂ ಏನಿದೆ, 1/L. ILD ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಆಫ್ RB, ಗೊತ್ತಾಯ್ತಾ? ಸೊ ಈಗ ಇದರ ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ? ಸೊ ಥರ್ಡ್ ಒನ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಲ್ಲ? ಥರ್ಡ್ ಒನ್ ಇಸ್ ದ ಆನ್ಸರ್ ಫಾರ್ ದಿಸ್ ಗಿವನ್ ಕ್ವಶನ್. ನೆಕ್ಸ್ಟ್ ಕ್ವಶನ್, a simply supported beam as shown in the figure 1, the influence line for the beam is drawn in the figure 2. ಇದು ಒಂದು ಫಿಗರ್ ಇದೆ, ಫಿಗರ್ 2 ಇದೆ, ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ಫಿಗರ್ 2? ಸೊ ಫಿಗರ್ 1, ಫಿಗರ್ 2 ಅಂತ ಎರಡು ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ ಕ್ವಶನ್ಸ್ ನಾವು ನೋಡಿದಾಗ ಈಗ ಅರ್ಥ ಆಗುತ್ತೆ ಇಲ್ಲ ಅಂತ ನೋಡೋಣ, ಗೊತ್ತಾಯ್ತಾ? ಸೊ ಇವಾಗ ನೋಡಿ ಏನ್ ಹೇಳ್ತಾ ಇರೋದು, ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ಈಗ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ಇದು. ಸೊ ಇದೇನಿದೆ ಅಂತಂದ್ರೆ ಇದು ಮೈನಸ್, ಇದು ಪ್ಲಸ್, ಆಯ್ತಾ? ಇದು ಫಿಗರ್ 1, ಇದು ಫಿಗರ್ 2 ಈ ತರ ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡಿದೆ ಅಂತಂದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ದ ಫಿಗರ್ 2 ಅಂತ ಕೇಳ್ತಾ ಇದ್ದಾರೆ, ಗೊತ್ತಾಯ್ತಾ? ಸೊ ಅದನ್ನ ನಾವು ನೋಡಿದಾಗ ನೋಡಿ, ಸೊ ಈಗ ಈ ಡಯಾಗ್ರಾಮ್ ಪ್ರಕಾರ ನಾನು 4 ಆಪ್ಷನ್ ಇಟ್ಬಿಟ್ಟು ನೋಡ್ತೀನಿ. ಫಸ್ಟ್ ನೋಡಿ, ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ಶಿಯರ್ ಫೋರ್ಸ್ ಎಟ್ ಬಿ. ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ಶಿಯರ್ ಫೋರ್ಸ್ ಎಟ್ ಬಿ ಏನಿದೆ, ಇಲ್ಲಿ ನೋಡಿ, ಇದಕ್ಕೂ ಮ್ಯಾಚಿಂಗ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಹೇಳೋದೇನೆಂದ್ರೆ, ಇನ್ಫ್ಲುಯೆನ್ಸ್ ಲೈನ್ ಫಾರ್ ವರ್ಟಿಕಲ್ ರಿಯಾಕ್ಷನ್ ಎಟ್ ಎ. ಸೊ ಈ ವರ್ಟಿಕಲ್ ರಿಯಾಕ್ಷನ್ ಎಟ್ ಎ ಎಷ್ಟಿದೆ, 1 ಇದೆ,
1 ಯೂನಿಟ್ ಅಂತ ಅನ್ಬೋದು ನಾನು. ಗೊತ್ತಾಯ್ತಾ? ಅದೇ ನೋಡಿ ಸೆಕೆಂಡ್ ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ಬೆಂಡಿಂಗ್ ಮೊಮೆಂಟ್ ಎಟ್ ಬಿ. ಆಯ್ತಾ, ಇದು ಕರೆಕ್ಟ್ ಆಗಿಲ್ಲ. ಅದಾದ್ಮೇಲೆ ದ ಇನ್ಫ್ಲುಯೆನ್ಸ್ ಲೈನ್ ಫಾರ್ ವರ್ಟಿಕಲ್ ರಿಯಾಕ್ಷನ್ ಎಟ್ ಬಿ. ಆಯ್ತಾ, ಸೊ ಇದು ವರ್ಟಿಕಲ್ ರಿಯಾಕ್ಷನ್ ಎಟ್ ಬಿ ಏನಿದೆ, ಇದು ಬೆಂಡಿಂಗ್ ಮೂಮೆಂಟ್ ಇದೆ ಇದು. ಆಯ್ತಾ, ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ, ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಇದರಲ್ಲಿ ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ, ಸೊ ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ವರ್ಟಿಕಲ್ ರಿಯಾಕ್ಷನ್ ಎಟ್ ಎ 1 ಯೂನಿಟ್ ಅಂತ ಇದೆ. ಗೊತ್ತಾಯ್ತಾ? ಸೊ ವರ್ಟಿಕಲ್ ರಿಯಾಕ್ಷನ್ ಎಟ್ ಎ ಏನಿದೆ 1 ಯೂನಿಟ್ ಅಂತ ಇದೆ. ಸೊ ಈ ಡಯಾಗ್ರಾಮ್ ಪ್ರಕಾರ ಇದು ಕರೆಕ್ಟ್ ಆಗಿದೆ. ಅದು ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ, ಥರ್ಡ್ ಆಪ್ಷನ್ಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಗೊತ್ತಾಯ್ತಾ? ಸೊ ಈ ತರನು ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ನೀವೇನಂತಂದ್ರೆ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಇಟ್ಕೊಳ್ಳಿ. ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ವರ್ಟಿಕಲ್ ರಿಯಾಕ್ಷನ್ ಅಟ್ ಎ ಶುಡ್ ಬಿ ಲೈಕ್ ದಿಸ್, ಬಿಕಾಸ್ ಯೂಸಿಂಗ್ ದ ಮುಲ್ಲರ್ ಪ್ರಿನ್ಸಿಪಲ್ ಏನಿದೆ ಅದರ ಪ್ರಕಾರ ಡಿಫ್ಲೆಕ್ಟೆಡ್ ಶೇಪ್ ಆಫ್ ದಿ ಬೀಮ್ ನ ನಾವೇನ್ ಮಾಡ್ತೀವಿ, ಅದನ್ನ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ತಗೋತೀವಿ. ಕರೆಕ್ಟಾ? ಸೊ ಅದೇ ಈ ತರ ಇವರು ಇಲ್ಲಿ ಮಾಡಿದ್ದಾರೆ. ರೈಟ್. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ಎ ಸಿಂಪ್ಲಿ supported beam AB with a span L and with overhang of length C1 and C2 extending to the left of A and to the right of B respectively. Let C be the arbitrary location on AB at a distance from A and B from B, and let D and E be the points located within the overhang beyond A and B respectively. The influence line diagram for the shear force at E. ನೋಡಿ, ಇಲ್ಲಿ ಫಸ್ಟ್ ಇದು ಕೊಟ್ಟಿರೋ ಕ್ವಶನ್ ನಾವು ಡಯಾಗ್ರಾಮ್ ಹಾಕೋಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ನೀವು ಡಯಾಗ್ರಾಮ್ ಹಾಕೊಂಡ್ರೆ ನಿಮ್ಗೆ ಅರ್ಥ ಆಗೋದು, ವಿತೌಟ್ ಡಯಾಗ್ರಾಮ್ ನಿಮಗೆ ಅರ್ಥ ಆಗೋದಿಲ್ಲ. ನೋಡಿ ಡಯಾಗ್ರಾಮ್ ಯಾವ ತರ ಬರುತ್ತೆ, ಫಸ್ಟ್ ಈ ತರ ಬೀಮ್. ಆಯ್ತಾ? ಸೊ ಬೀಮ್ ಹೆಂಗಿದೆ, ಈ ತರ ಬೀಮ್ ಇದೆ. ಇದೊಂದು ಇಲ್ಲೊಂದು ಇದೆ, ಇಲ್ಲೊಂದಿದೆ. ಸೊ ಡಬಲ್ ಓವರ್ಹ್ಯಾಂಗ್ ಇದೆ. ಇದಂತೂ ಕನ್ಫರ್ಮ್ ಆಯ್ತು ಕ್ವಶನ್ ಹೋದ್ಮೇಲೆ. ಸೊ ಕ್ವಶನ್ ಅಲ್ಲಿ ನೋಡಿ ಏನೇನು ಹೇಳ್ತಾ ಇದ್ದಾರೆ, ಎ ಅಂಡ್ ಬಿ, ಇದು ಎ ಇದೆ, ಇದು ಬಿ ಇದೆ. ದಿಸ್ ಇಸ್ ಎ ಅಂಡ್ ಬಿ ವಿತ್ ಎ ಸ್ಪ್ಯಾನ್ ಎಲ್ ಅಂಡ್ ವಿತ್ ಓವರ್ಹ್ಯಾಂಗ್ ಆಫ್ ಲೆಂತ್ C1 ಅಂಡ್ C2. ಓವರ್ಹ್ಯಾಂಗ್ ಪೋರ್ಷನ್ ಯಾವ್ದಿದೆ, ಇದು ಈ ಪೋರ್ಷನ್ ನಾನು ಏನಂತೀನಿ C1 ಅಂತ ಅಂತೀನಿ. ಆಯ್ತಾ, ಈ ಪೋರ್ಷನ್ ಏನಂತೀನಿ C2 ಅಂತೀನಿ. ಸೊ ಈ ಪೋರ್ಷನ್ ಏನಿದೆ ಇದು ಲೆಂತ್ ಇದೆ. ಕ್ಲಿಯರ್ ಆಯ್ತಾ? ಫಸ್ಟ್ ಇದು ಕ್ಲಿಯರ್ ಆಯ್ತು. ಅದಾದ್ಮೇಲೆ ನೋಡಿ, extending to the left of A and to the right of B respectively. Let C be the arbitrary location on AB at a distance A from the A and B from the B. ಅಂದ್ರೆ ಅವ್ರು ಏನ್ ಹೇಳ್ತಾ ಇರೋದು, ಎಕ್ಸಾಕ್ಟ್ಲಿ ಈ ಸೆಂಟರ್ ಪಾಯಿಂಟ್ ಅಲ್ಲಿ ಇಲ್ಲೊಂದು ಇದೆ. ಈ ಡಿಸ್ಟೆನ್ಸ್ ನ ಏನಂತ ಇದ್ದಾರೆ ಅಂತಂದ್ರೆ, ಇಲ್ಲಿಂದ ಎ ಡಿಸ್ಟೆನ್ಸ್ ಎ ಅಂತ ಕರಿತಾ ಇದ್ದಾರೆ, ಬಿ ಪಾಯಿಂಟ್ ಇಂದ ಬಿ ಸ್ಮಾಲ್ ಬಿ ಅಂತ ಕರಿತಾ ಇದ್ದಾರೆ. ಕ್ಲಿಯರ್ ಆಯ್ತಾ? ಇವಾಗ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, A and B from B, and let D and E be the points located within the overhang beyond A and B respectively. ಸೊ ಈ ಪಾಯಿಂಟ್ ಒಳಗಡೆ ಅಂತ ಹೇಳ್ತಾ ಇರೋದು, ಎಕ್ಸಾಕ್ಟ್ಲಿ ಇಲ್ಲಲ್ಲ, ಇಲ್ಲೆಲ್ಲೋ ಒಂದ್ ಕಡೆ ಇಲ್ಲೊಂದು ಪಾಯಿಂಟ್, ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ. ಸೊ ಇದು ಡಿ, ಆಮೇಲೆ ಇದನ್ನ ಇ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ನೀವು ಸ್ಕೆಚ್ ಹಾಕೋದನ್ನ ಕಲೀರಿ ಎಲ್ಲರೂ. ಆಯ್ತಾ? ಇವಾಗ ನೋಡಿ, ಈ ಕ್ವಶನ್ ಕಂಪ್ಲೀಟ್ ಆಯ್ತು. ಇವಾಗ ಏನ್ ಕೇಳಿದ್ದಾರೆ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ದ ಶಿಯರ್ ಫೋರ್ಸ್ ಅಟ್ ಇ ಕೇಳಿದ್ದಾರೆ. ಇವಾಗ ಯಾವ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಕೇಳಿದ್ದಾರೆ. ಸೊ ಈ ಪಾಯಿಂಟ್ ಅಲ್ಲಿ ಕೇಳಿದಾಗ ಸಿಂಪಲ್ ಆಗಿದೆ ನೋಡಿ, ಇದ್ರದ್ದು ನಾವು ಈ ತರ ಡಯಾಗ್ರಾಮ್ ಡೈರೆಕ್ಟ್ ಹಾಕ್ಬೋದು. ಸೊ ಈ ಪಾಯಿಂಟ್ ಅಲ್ಲಿ ಕೇಳಿದಾಗ ಏನಾಗುತ್ತೆ, ಸೊ ಇಲ್ಲಿ ನೋಡಿ ಇದ್ರದ್ದು ಮೂವ್ಮೆಂಟ್ ಏನಿದೆ, ಇದ್ರದ್ದು ರಿಯಾಕ್ಷನ್, ಅದರ ಪ್ರಕಾರ ನಾವು ಇದನ್ನು ತಗೋಬಹುದು ಡೈರೆಕ್ಟ್ ಆಗಿ. ಸೊ ಇದ್ರದ್ದು ಯಾವ ತರ ಆಗುತ್ತೆ, ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಇದ್ರದ್ದು ನೋಡಿ ಈ ತರ ಬರುತ್ತೆ ಅಷ್ಟೇ. ಹೌದಾ? ಸೊ ಇದೇನಿದೆ ಪಾಸಿಟಿವ್ ವ್ಯಾಲ್ಯೂ, ಇದೇ ಯಾವ್ದು ಬರುತ್ತೆ, ಇದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸಿಂಪಲ್ ಆಗಿ ಹೇಳೋದಂದ್ರೆ, ಸೊ ಇದನ್ನು ನಾನು 1 ಯೂನಿಟ್ ಅಂತ ಕೊಡ್ತೀನಿ. ರೈಟ್? ಸೊ ಇದನ್ನ ಶಿಯರ್ ಫೋರ್ಸ್ ಅಟ್ ಇ ಅಂತ ಕೊಡ್ತೀನಿ, ಶಿಯರ್ ಫೋರ್ಸ್ ಅಟ್ ಇ. ಗೊತ್ತಾಯ್ತಾ? ಸೊ ಸಿಂಪಲ್ ಆಗಿ ಹೇಳೋದು ಇಷ್ಟ ಇದೆ ಇದು. ಸೊ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಎಲ್ಲಿದೆ ಹೇಳಿ. ಸೊ ಸಿ ಇದ್ರದ್ದು ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇಷ್ಟೇ ಕೇಳಿದ್ದಾರೆ, ಯಾವುದೇ ತರ ಲೋಡ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಸೊ ಲೋಡ್ ಕೊಟ್ಟಿಲ್ಲ ಅಂತಂದ್ರೆ ರಿಯಾಕ್ಷನ್ ಏನಿರುತ್ತೆ ಅಟ್ ಈ ಪಾಯಿಂಟ್ ಅಲ್ಲಿ, ಅದನ್ನ ನೋಡ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ತರ ಬರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶ್ಚನ್, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎ ಟ್ರಸ್ ಮೆಂಬರ್ is shown in the figure. A positive value indicates tension and negative value indicates compression.
Dead load of the truss is 20 kilonewton meter and live load is 10 kilonewton meter. Live load is longer than the span. Maximum tensile force in the member is. ನೋಡಿ ಇವ್ರು ಏನ್ ಕೇಳ್ತಾ ಇದಾರೆ ಇಲ್ಲಿ ಅಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಟ್ರಸ್ ಮೆಂಬರ್ ಇದೆ ಆಯ್ತಾ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ದ ಟ್ರಸ್ ಮೆಂಬರ್ ಕೊಟ್ಟಿದ್ದಾರೆ. ಸೊ ಅದು ಯಾವ ತರ ಇದೆ ಟ್ರಸ್ದು ಸ್ಕೆಚ್ ನಾನು ಇಲ್ಲಿ ಹಾಕ್ತೇನೆ ನೋಡಿ. ಓಕೆ, ಸ್ಕೆಚ್ ಮರ್ತೋಗ್ಬಿಟ್ಟಿದ್ದೇನೆ. ಸೊ ಈ ತರ ಕೊಟ್ಟಿದ್ದಾರೆ, ಆಮೇಲೆ ಇದು ಈ ತರ ಇದೆ, ಈ ಡಯಾಗ್ರಾಮು ಈ ತರ ಇದೆ. ಈ ತರ ಡಯಾಗ್ರಾಮ್ ಇದೆ, ಗೊತ್ತಾಯ್ತಾ. ಸೊ ಇದು ನೆಗೆಟಿವ್, ಇದು ಪಾಸಿಟಿವ್. ಸೊ ಇವಾಗ ಅವ್ರು ಕೊಟ್ಟಿರೋ ಪ್ರಕಾರ ಇದ್ರದ್ದು ಏರಿಯಾ ಎಷ್ಟಿದೆ ಇಲ್ಲಿ ನೋಡಿ, ಕ್ವಶನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. As shown in the figure, positive value indicates tension and negative value indicates compression. Dead load of the truss is 20 kilonewton. ಆಯ್ತಾ. ಸೊ ನೋಡಿ ಡೆಡ್ ಲೋಡ್ ಯಾವತ್ತೂ ಏನಿರುತ್ತೆ ಹೇಳಿ, ಡೆಡ್ ಲೋಡು ಇಲ್ಲಿ ಬರಿಲ್ಲ, ಡೆಡ್ ಲೋಡ್ ಈಸ್ present. Dead load is present throughout the span. Dead load is present throughout the span. And live load ಏನಿದೆ, live load can be arranged for getting maximum tensile force. Maximum tensile force in the member. ಆಯ್ತಾ. ಇವಾಗ ನೋಡಿ, ಸೊ ಇವಾಗ ವ್ಯಾಲ್ಯೂಸ್ ಬರ್ಕೊಂಡು ಬಿಡೋಣ. ವ್ಯಾಲ್ಯೂಸ್ ಏನಿದೆ, ಇದ್ರದ್ದು ಏರಿಯಾ ಎಷ್ಟಿದೆ ಇದು ಇಲ್ಲೇ ಬರೀತೀನಿ ನೋಡಿ. ಏರಿಯಾ ಈಕ್ವಲ್ಸ್ ಟು 10 ಯೂನಿಟ್. ಸೊ ಇದು ಪಾಸಿಟಿವ್ ಅಲ್ಲಿ, ಇದ್ರದ್ದು ಏರಿಯಾ ಎಷ್ಟಿದೆ ಈಕ್ವಲ್ಸ್ ಟು 20 ಯೂನಿಟ್. ಇದು 20 ಯೂನಿಟ್ ಇದೆ, 20 ಯೂನಿಟ್ ಆಯ್ತಾ. ಸೊ ಇವಾಗ ಮ್ಯಾಕ್ಸಿಮಮ್ ಟೆನ್ಸೈಲ್ ಫೋರ್ಸ್ ಇಂದ ಮೆಂಬರ್ ಫೈಂಡ್ ಔಟ್ ಮಾಡೋದಿದೆ. ಮ್ಯಾಕ್ಸಿಮಮ್ ಟೆನ್ಸೈಲ್ ಫೋರ್ಸ್ in the member. Maximum tensile force in the member ಫೈಂಡ್ ಔಟ್ ಮಾಡಿದೆ. ಸೊ ಅದನ್ನ ನಾನು ಏನಂತ ತಗೋತೀನಿ, WD ಅಂತ ತಗೋತೀನಿ, ವೇಟ್ ಡೆಡ್ ಲೋಡ್ ಆಯ್ತಾ. ಮೈನಸ್ ಆಫ್ 10, ಮೈನಸ್ ಯಾಕೆ, ಏರಿಯಾ ನೆಗೆಟಿವ್ ಇದೆ, ಇದು 20 ಪ್ಲಸ್ ಲೈವ್ ಲೋಡ್ ಇಂಟು 20. ಕರೆಕ್ಟಾ. ಇದು ಮೇಲ್ಗಡೆ ಇರೋದು ಲೈವ್ ಲೋಡ್ ಇದೆ, ಇದು ಡೆಡ್ ಲೋಡ್ ಇದೆ ನೆಗೆಟಿವ್. ಸೊ ನೆಗೆಟಿವ್ ಪ್ಲಸ್ ಇದು ಇವೆರಡನ್ನ ಪ್ಲಸ್ ಮಾಡ್ತಾ ಇದೀವಿ ಡೆಡ್ ಲೋಡ್ ಅಲ್ಲಿ, ಗೊತ್ತಾಯ್ತಾ. ಸೊ ಲೈವ್ ಲೋಡ್ ಇಂಟು 20 ಮಾಡ್ತಾ ಇರೋದು. ಸೊ ಈ ತರ ಮಾಡಿದಾಗ ನಮಗೆ ಇದನ್ನ ನಾವು ಪುಟ್ ಮಾಡಿದಾಗ ಏನಾಗುತ್ತೆ, 20 ಇಂಟು 10 ಪ್ಲಸ್ 10 ಇಂಟು 20 ಆಗುತ್ತೆ. ಸೊ ಏನಾಗುತ್ತೆ ವ್ಯಾಲ್ಯೂ 400 ಕಿಲೋ ನ್ಯೂಟನ್ ಆಗುತ್ತೆ, 400 ಕಿಲೋ ನ್ಯೂಟನ್ ಆಗುತ್ತೆ. ಸೊ ಇಲ್ಲಿ ಕೇಳಿರೋದೇನು, ಲೈವ್ ಲೋಡ್ ಇಸ್ ಲಾಂಗರ್ ದನ್ ದ ಸ್ಪ್ಯಾನ್, ಮ್ಯಾಕ್ಸಿಮಮ್ ಟೆನ್ಸೈಲ್ ಫೋರ್ಸ್ ಇನ್ ದ ಮೆಂಬರ್ ಈಸ್ 400 ಕಿಲೋ ನ್ಯೂಟನ್ ಆಯ್ತಾ. ಸೊ ಇದು 400 ಕಿಲೋ ನ್ಯೂಟನ್ ಇದೆ, ಅರ್ಥ ಆಯ್ತಲ್ಲ. ಸೊ ಅಕಾರ್ಡಿಂಗ್ ಟು ದ ಕ್ವಶನ್, ಸೊ ದಿಸ್ ಈಸ್ ಗಿವನ್. ಕ್ವಶನ್ ಇದು ಗಿವನ್ ಇದೆ, ಇದು ಸ್ಕೆಚ್ ನಾನು ಅಲ್ಲಿ ಡ್ರಾ ಮಾಡೋಕ್ಕೆ ಮರ್ತೋಗಿದ್ದೆ, ರೈಟ್. ಸೊ ದಿಸ್ ಇಸ್ ಅ ಗಿವನ್ ಸ್ಕೆಚ್, ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ದ ಇನ್ಫ್ಲುಯೆನ್ಸ್ ಲೈನ್ ಫಾರ್ ಮೂಮೆಂಟ್ ಎಟ್ ಪಾಯಿಂಟ್ ಎ ಆಫ್ ದ ಬೀಮ್ ಶೋನ್ ಇನ್ ದ ಫಿಗರ್ ಈಸ್. ಈಗ ಇದ್ರದ್ದು ಏನ್ ಕೇಳ್ತಾ ಇದಾರೆ ಗೊತ್ತವರು, ಇನ್ಫ್ಲುಯೆನ್ಸ್ ಲೈನ್ ಫಾರ್ ದ ಮೂಮೆಂಟ್ ಎಟ್ ಪಾಯಿಂಟ್ ಎ ಕೇಳ್ತಾ ಇದಾರೆ. ಇಲ್ಲಿ ಪಾಯಿಂಟ್ ಎ ಹತ್ರ ಕೇಳ್ತಾ ಇದಾರೆ ಆಫ್ ದ ಬೀಮ್ ಶೋನ್. ಸೊ ಇದು ಇಂಟರ್ನಲ್ ಹಿಂಜ್ ಇದೆ. ಇಂಟರ್ನಲ್ ಹಿಂಜ್ ಅಂತ ಯಾವಾಗಲೂ ಬಂದಾಗ ಏನಾಗುತ್ತೆ ಗೊತ್ತಾ, ಅಕಾರ್ಡಿಂಗ್ ಟು ನಾವು ಏನಾಗ್ತಾ ಇರೋದು, ನಾನು ಅಕಾರ್ಡಿಂಗ್ ಟು ಮುಲ್ಲರ್ ಡ್ರೆಸ್ಲೋ ಪ್ರಿನ್ಸಿಪಲ್,
ಇದ್ರ ಪ್ರಕಾರ ಆಯ್ತಾ, ಇದ್ರ ಪ್ರಕಾರ ನಾನೇನ್ ಹೇಳ್ತೀವಿ, influence line diagram for the any stress function in a structure is represented by its deflected shape obtained by removing the restraint offered by the stress function and introducing a directly related to the generalized unit displacement in the direction of that stress function. ಇಷ್ಟು ದೊಡ್ಡದಿದೆ ಆಯ್ತಾ ಇದರ ಪ್ರಿನ್ಸಿಪಲ್. ರೀಡ್ ಒನ್ಸ್. ಸೊ ಇದನ್ನು ಒಂದ್ಸಲ ಓದಿ. ಯಾವುದು? ಮುಲ್ಲರ್ ಪ್ರಿನ್ಸಿಪಲ್. ಇದು ಓದ್ಮೇಲೆ ಸೊ ಏನ್ ನಾವು ಇಲ್ಲಿ ಏನ್ ಬರಿಬಹುದು, ಏನ್ ಹೇಳ್ತಾ ಇದ್ದಾರೆ ನೋಡಿ, ಇನ್ನೊಂದ್ಸಲ ಓದ್ತೀನಿ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಆಫ್ ಎನಿ ಸ್ಟ್ರೆಸ್ ಫಂಕ್ಷನ್ ಇನ್ ಎ ಸ್ಟ್ರಕ್ಚರ್ ಈಸ್ ರಿಪ್ರೆಸೆಂಟೆಡ್ ಬೈ ಇಟ್ಸ್ ಡಿಫ್ಲೆಕ್ಟೆಡ್ ಶೇಪ್. ಇದೊಂದು ಪಾಯಿಂಟ್ ಇದೆ. obtained by removing the restraint offered. restraint offered ಅಂದ್ರೆ ಇಲ್ಲಿ ಏನೇ ಮೂವ್ಮೆಂಟ್ಸ್ ಇರುತ್ತೆ ನೋಡಿ ಅಥವಾ ಏನೇ ಜಾಯಿಂಟ್ಸ್ ಇರುತ್ತೆ ಅದನ್ನ ತೆಗೆದಾಕ್ಬಿಟ್ಟು offered by stress function and introduce it directly related to the generalized unit displacement. ಅಲ್ಲಿ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದೇನಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನ್ ಕೇಳಿದ್ರು ಈ ಕ್ವಶನ್ ಅಲ್ಲಿ ಶಿಯರ್ ಫೋರ್ಸ್ ಅಟ್ ಇ ಅಂತ ಕೇಳಿದ್ರು. ನಾವೇನ್ ಮಾಡಿದ್ವಿ, ಈ ಸಪೋರ್ಟ್ ಇಲ್ಲ ಅಂತ ತಿಳ್ಕೊಂಡು ತೆಗೆದಾಕ್ಬಿಟ್ಟಿದ್ವಿ. ಸೊ ತೆಗೆದಾಕ್ಬಿಟ್ಟು ಇಲ್ಲಿ ಏನಿದೆ, ಏನೂ ಇಲ್ಲ, ರೈಟ್, ಒಂದು ಯೂನಿಟ್ ಅಂತ ಇದೆ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ, ಶಿಯರ್ ಫೋರ್ಸ್ ಈ ತರ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ಗೊತ್ತಾಯ್ತಾ? ಸೊ ಅದೇ ತರ ಈ ಡಯಾಗ್ರಾಮ್ ಅಲ್ಲಿ ಅಕಾರ್ಡಿಂಗ್ ಟು ದ ಮುಲ್ಲರ್-ಬ್ರೆಸ್ಲೆವ್ ಪ್ರಿನ್ಸಿಪಲ್ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ದ ಸ್ಟ್ರೆಸ್ ಫಂಕ್ಷನ್ ಇರುತ್ತೆ. ಸೊ ಈಗ ಈ ಪ್ರಕಾರ ಸೊ ಟು obtain influence line diagram, so to obtain influence line diagram for moment at A, for moment at A point, ಆಯ್ತಾ? ಸೊ ಪ್ರೊವೈಡ್ ಹಿಂಜ್. ಎಲ್ಲಿ ನೋಡಿ, ಹಿಂಜ್ ಎಲ್ಲಿ ಕೊಡ್ಬೇಕು ಇವಾಗ, ಪ್ರೊವೈಡ್ ಹಿಂಜ್ ಎಟ್ ಎ. ಇವಾಗ ಎ ಹತ್ರ ಹಿಂಜ್ ಕೊಡ್ಬೇಕು ನೀವು, ಆಯ್ತಾ? ಅಂಡ್ ಗಿವ್ ಎ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಗಿವ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಈ ತರ ಮಾಡ್ಬೇಕಾಗುತ್ತೆ. ಅಂದ್ರೆ ಅಲ್ಲಿ ಏನಿದೆ ನೋಡೋದಿಲ್ಲ, ಅದನ್ನ ತೆಗೆದಾಕ್ಬಿಟ್ಟು ನಾವು ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಕೊಡಬೇಕು. ಅದೇ ಮುಲ್ಲರ್ ಪ್ರಿನ್ಸಿಪಲ್. ಗೊತ್ತಾಯ್ತಾ? ಸೊ ಆ ಪ್ರಕಾರ ನೀವು ಮಾಡಿದಾಗ ಏನಾಗುತ್ತೆ ಆಯ್ತಾ, ಅದನ್ನ ರಿಮೂವ್ ಮಾಡಿದಾಗ ಇಲ್ಲಿ ನೋಡಿ, ಫಸ್ಟ್ ನೋಡಿ, ಇಲ್ಲಿ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಬರೋದಿಲ್ಲ, ಇಲ್ಲಿ 0 ಆಗುತ್ತೆ. ಇದಂತೂ ಆಪ್ಷನ್ ಅಂತೂ ಬರೋದಿಲ್ಲ. ಸೆಕೆಂಡ್ ಆಪ್ಷನ್ ಏನಿದೆ, ಸೆಕೆಂಡ್ ಆಪ್ಷನ್ ನೋಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ 0 ಇದೆ. ಯಾವ ತರ ಬರುತ್ತೆ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಫಿಕ್ಸ್ ಇದೆ, ಸೊ ಇದು ಈ ತರ ಇದೆ. ಸೊ ಆ ತರ ನೀವು ತೆಗೆದಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲೊಂದು ಹಿಂಜ್ ಇದೆ, ಆಯ್ತಾ? ಇಲ್ಲಿ ಒಂದು ಹಿಂಜ್ ಇದೆ, ಹಿಂಜ್ ಪೋರ್ಷನ್ ಇದೆ, ಇಲ್ಲೊಂದು ಬಿ ಪೋರ್ಷನ್ ಇದೆ. ಸೊ ಇದು ತೆಗೆದಾಗ ಏನಾಗುತ್ತೆ, ನಿಮ್ದು ಇಲ್ಲಿ ಈ ತರ ಬರುತ್ತೆ. ಗೊತ್ತಾಯ್ತಾ? ಇದು ಬಿ ಪಾಯಿಂಟ್. ಸೊ ಈ ತರ ಬರುತ್ತೆ, ರೈಟ್? ಸೊ ಇದು ಟೀಟಾ ಆಗುತ್ತೆ, ಇದು ಆಂಗಲ್ ಟೀಟಾ. ಇದನ್ನ ರೊಟೇಷನ್ 1 ಅಂತ ತಗೋತೀನಿ. ಸೊ ಇಲ್ಲೇನಿದೆ, ಇದು 4 ಕಿಲೋ ನ್ಯೂಟನ್ ಮೀಟರ್ ಇದೆ, ರೈಟ್? ಸೊ ಇದು ಸಿ ಪಾಯಿಂಟ್, ಇದು ಎ ಪಾಯಿಂಟ್. ಗೊತ್ತಾಯ್ತಾ? ಸೊ ಇದು ಈ ತರ ಬರುತ್ತೆ. ಸೊ ಟೀಟಾ ಈಕ್ವಲ್ ಟು 4 ನ್ಯೂಟನ್ ಪರ್ ಮೀಟರ್. ಅರ್ಥ ಆಯ್ತಲ್ಲ? ಸೊ ಇವಾಗ ಈ ತರ ಬಂದಾಗ ನಾವು ಯಾವ್ದು ನೋಡ್ಬೋದು, ಸೊ ಇದು ILD ಫಾರ್ MA, ಆಯ್ತಾ? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಮೂಮೆಂಟ್ ಎಟ್ ಎ. ಇದನ್ನ ಈ ತರ ರಿಮೂವ್ ಮಾಡಿಬಿಟ್ಟು ನಾವು ನೋಡಿದಾಗ ಈ ಫಿಕ್ಸ್ಡ್ ಅಲ್ಲಿ ಏನಾಗುತ್ತೆ, ಈ ತರ ವ್ಯಾಲ್ಯೂ 0 ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ 4 ನ್ಯೂಟನ್ ಪರ್ ಮೀಟರ್ ಬರುತ್ತೆ. ಗೊತ್ತಾಯ್ತಾ? ನೋಡಿ, ಇಲ್ಲಿಂದ ನಾವು ರಿಮೂವ್ ಮಾಡಿಬಿಟ್ಟು ಇಲ್ಲಿ ಬಂದಿದೆ ಅಂತ ಅರ್ಥ ಆಗುತ್ತಾಯ್ತಾ, ಈ ಹಿಂಜಲ್ಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ 4 ನ್ಯೂಟನ್ ಪರ್ ಮೀಟರ್ ಇದೆ, ಅದೇ ಇಲ್ಲಿ ಬಂದಿದೆ. ಅರ್ಥ ಆಯ್ತಾ ಇಲ್ಲ? ಸೊ ಈ ತರ ಕ್ವಶನ್ಸ್ ಬರುತ್ತೆ. ಇವೆಲ್ಲ ಗೇಟ್ ಕ್ವಶನ್ಸ್ ಇದೆ ಎಕ್ಸಾಮ್ ಅಲ್ಲಿ, 100% ಇದೇ ತರ ಬರುತ್ತೆ ಕ್ವಶನ್ಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ರೋಲಿಂಗ್ ಲೋಡ್ ಅಂಡ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ಸೊ ಇಲ್ಲಿಗೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಮತ್ತೆ ರೋಲಿಂಗ್ ಲೋಡ್ ಕ್ಲಾಸು ಮುಗೀತು. ಸೊ ನೆಕ್ಸ್ಟ್ ಏನೇ ಇದ್ರು ಯಾವ್ದು ಬರುತ್ತೆ ನೋಡ್ತೀನಿ, ಟ್ರಸಸ್ ಬರುತ್ತಾ ಇಲ್ಲ 3 ಹಿಂಜ್ ಆರ್ಚ್ ಬರುತ್ತಾ, ಅದನ್ನ ನೋಡ್ಬಿಟ್ಟು ಅದರದ್ದು ಕ್ವಶನ್ಸ್ ಪ್ರೀವಿಯಸ್ ಇಯರ್ ಗೇಟ್ ಅಂಡ್ IAS ಕ್ವಶನ್ಸ್ ಮಾಡ್ತೀನಿ.
ರೈಟ್. ಸೊ ಯಾವ ತರ ವಿಡಿಯೋ ಅನಿಸ್ತು ಎಲ್ಲರೂ ಒಂದ್ಸಲ ಕಮೆಂಟು, ಒಂದ್ ಲೈಕ್, ಒಂದ್ ಶೇರ್ ಮಾಡಿ. ಸೊ ವಿಡಿಯೋದಲ್ಲಿ ಏನೇ ಮತ್ತೆ ಬೇಕಾದ್ರೂ ನಿಮಗೆ ಏನಾದರೂ ಬೇಕಾದ್ರೆ ಕಮೆಂಟ್ ಮಾಡಿ ಕೆಳಗಡೆ ಗೊತ್ತಾಗುತ್ತೆ. ರೈಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.